ವೀಕ್ಷಕರೇ, ಮೋದಿಯವರಿಗೆ ಫೆಬ್ರವರಿಯಲ್ಲಿ ಕಂಟಕ ಇದೆಯಾ? ಈ ಪ್ರಶ್ನೆ ಮೂಡಲಿಕ್ಕೆ ಕಾರಣ ಬ್ರಹ್ಮಾಂಡ ಗುರುಜಿ ನುಡಿದಂತಹ ಆ ಭವಿಷ್ಯವಾಣಿ. ಅದು ಸತ್ಯ ಅಲ್ಲ, ಯಾವುದೇ ರೀತಿಯಲ್ಲೂ ಕಂಟಕ ಇಲ್ಲ ಅಂತ ನಮ್ಮ ಸ್ಟುಡಿಯೋದಲ್ಲಿ ಕುಳಿತಂತಹ 4 ಅತಿಥಿಗಳು ಕೂಡ ಹೇಳಿರುವಂಥದ್ದು. ಹಾಗಿದ್ರೆ ಎಲ್ಲಿ ನಂಬೋಣ, ಯಾವುದನ್ನು ನಂಬೋಣ ಅನ್ನುವಂತಹ ಒಂದು ಜಿಜ್ಞಾಸೆ ಖಂಡಿತವಾಗಲೂ ಕೂಡ ವೀಕ್ಷಕರಲ್ಲಿರ್ಬೋದು, ಸಾರ್ವಜನಿಕರಲ್ಲಿರ್ಬೋದು, ಸಮಾಜದಲ್ಲಿ ಮೂಡುತ್ತೆ. ಹಾಗಾಗಿ ಸೌಮ್ಯಾಜಿಗಳನ್ನ ಕೇಳೋಣ. ಸೌಮ್ಯಾಜಿಗಳೇ, ಬಹುಶಃ ನಮ್ಮ ಸಮಾಜದಲ್ಲಿ ಜ್ಯೋತಿಷ್ಯವನ್ನು ನಂಬುವಂತಹ ಹಲವು ವರ್ಗಗಳಿದೆ. ಜೊತೆಗೆ ಭವಿಷ್ಯವಾಣಿಯನ್ನು ಒಬ್ಬರು ನುಡಿದಾಗ ಅದು ಸತ್ಯವ ಸುಳ್ಳ ಅನ್ನೋದನ್ನ ಪರಾಮರ್ಶಿಸಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಎಲ್ಲರಲ್ಲೂ ಖಂಡಿತವಾಗ್ಲೂ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿಯ ಸ್ಥಾನದಲ್ಲಿರುವ ಮೋದಿಯವರ ಭವಿಷ್ಯವನ್ನ ನುಡಿದಿದ್ದಾರೆ ಬ್ರಹ್ಮಾಂಡ ಗುರುಜಿ. ಅದು ಇಲ್ಲ, ಹಾಗಿಲ್ಲ ಅನ್ನೋ ಮಾತುಗಳನ್ನ ತಾವುಗಳೆಲ್ಲ ಹೇಳ್ತಾ ಇದ್ರಿ. ಅಂದ್ರೆ ಯಾವುದನ್ನು ನಂಬೋದು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಈಗ ನಂಬಿಕೆ ಪ್ರಶ್ನೆ ಬಂದಾಗ ಗೋಚಾರ, ಗ್ರಹಚಾರ ಫಲವೇ ಗೋಚಾರ. 7.5 ಇದ್ದ ತಕ್ಷಣ ಮನುಷ್ಯನ ಸಾಯಿಸ್ಬಿಡ್ತಾನೆ ಶನಿ. ಅದು ವೃಶ್ಚಿಕ ರಾಶಿಗೆ ಶನಿ ಕೆಟ್ಟವನೇ, ಅದು ಒಪ್ಕೊಳ್ಳೋಣ. ಶನಿ ಕೆಟ್ಟವನು ವೃಶ್ಚಿಕ ರಾಶಿ ಇಲ್ಲ ಆದ ತಕ್ಷಣ ಶನಿ ಯಾವತ್ತೂ ಒಳ್ಳೇದೇ ಮಾಡೋದು. ಅದು 7.5 ಯಾವ ವ್ಯಕ್ತಿನೂ ಸಾಯಿಸಲ್ಲ. ಮೃಷ್ಟ ಅನ್ಕೊಟ್ಟು ಬದುಕಿಸಿರ್ತಾನೆ ಅವನಿಗೆ ಫಿಲ್ಟರ್ ಮಾಡ್ತಾನೆ, ಮನುಷ್ಯನ ಉತ್ತಮ ಸ್ಥಿತಿಗೆ ತೊಗೊಂಡು ಹೋಗ್ತಾನೆ. ಇಲ್ಲಿ ಯಾರನ್ನು ನಂಬೋದು ಬಿಡೋ ಅನ್ನೋ ಪ್ರಶ್ನೆ ಬಂದಾಗ ದೈವ ಕಾಣದೇ ಇರತಕ್ಕಂಥದ್ದು, ತಾಯಿ ನಂಬಿಕೆ. ತಾಯಿ ಏನು ಹೇಳ್ತಾಳೆ, ಇವನೇ ನಿನ್ನ ತಂದೆ ಅಂದಾಗ ನೀವು ನಂಬಬೇಕಷ್ಟೆ. ತಾಯಿ ಅನ್ನೋದು ಸತ್ಯ. ಜ್ಯೋತಿಷ್ಯ ಅನ್ನೋದು ದೈವ, ತಾಯಿ ಸಮ. ಇದು ನಂಬಬೇಕು ಅಂದರೆ ಮನುಷ್ಯನ ಸ್ವಭಾವ. ಈಗ ನರೇಂದ್ರ ಮೋದಿಯವರು ದೇಶವನ್ನು ಆಳ್ತಾ ಇದ್ದಾರೆ. ಸಾಮಾನ್ಯ ವ್ಯಕ್ತಿ ದೇಶವನ್ನು ಆಳೋಕ್ಕೆ ಸಾಧ್ಯತೆ ಇದೆಯಾ? ಈಗಿರ್ತಕ್ಕಂಥ ಎಲ್ಲರೂ ಹೇಳ್ತಾ ಇದ್ದಾರೆ, ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾವಂತರಲ್ಲ. ಈಗ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ ಅವ್ರದ್ದು. ಚಂದ್ರ ನೀಚನಾಗಿದ್ದಾನೆ ಜನ್ಮದಲ್ಲಿ. ಈಗ ಚಂದ್ರ ಮಹಾರದಶ ನಡೀತಾ ಇದ್ದು, ಶನಿ ಭುಕ್ತಿ ನಡೀತಾ. ಮಾನಸಿಕವಾಗಿ ಕೆಲಸಕ್ಕೆ ಕೆಲವರು ಅವರಿಗೆ ಇಷ್ಟ ಆಗದೇ ಇರೋರು, ಇಷ್ಟ ಆಗದೇ ಇರೋರು ಒಂದು ಅಪಖ್ಯಾತಿಯನ್ನು ಮಾಡ್ತಾರೆ. ಅವ್ರ ಅಪಖ್ಯಾತಿಯನ್ನು ತಲೆಗೆ ತಗೊಳ್ತಕ್ಕಂಥ ಅಗತ್ಯ ಇಲ್ಲ. ಮತ್ತು ಮಾತು ನಾ ಹೇಳಿದ್ದೇನೆ, ಗ್ರಹಚಾರ ಇವತ್ತು ಈಗ ನೀವು ಗೋಚಾರಕ್ಕೆ ನೋಡಿದಾಗ ಗ್ರಹಚಾರ ಇವತ್ತು ವೃಶ್ಚಿಕ ಲಗ್ನಕ್ಕೆ, ವೃಶ್ಚಿಕ ರಾಶಿಗೆ ಗುರು ಧನಸ್ಸಿನಲ್ಲಿದ್ದಾನೆ. ಯಾಕೆ ಹೇಳ್ತಾ ಇದ್ದೀನಿ ಗುರುವನ್ನು? 2ನೇ ಮನೆ ಮತ್ತು 5ನೇ ಮನೆ ಪೂರ್ವಪುಣ್ಯ ಸ್ಥಾನಾಧಿಪತಿ ಗುರು 2ನೇ ಮನೆಯಲ್ಲಿದ್ದು, ಇವರು ವಾಕ್ಗೆ ಒಂದು ನಿಘಂಟಿದೆ, ವಾಕ್ಗೆ ಒಂದು ದೈವತ್ವ ಇದೆ, ವಾಕ್ಗೆ ಒಂದು ಸಾರ ಇದೆ. ಇವರು 100 ಜನ 1000 ಮಾತಾಡ್ಬೋದು. ಈ ಮನುಷ್ಯ ಎದುರಿಗೆ ಬಂದು ನಿಂತ್ಕೊಂಡಾಗ ಮಾತಾಡಿದವರು ಮಾತಾಡಿದ್ರು ಯಾಕೆ ನೀ ಹೀಗೆ ಅಂತ ಕೇಳ್ತಕ್ಕಂಥ ಗಡಸು ಯಾರಿಗೂ ಇಲ್ಲ. ಯಾಕೆಂದ್ರೆ ಗುರು ಅಲ್ಲ ಸ್ವಸ್ಥಾನದಲ್ಲಿ ಇದ್ದಾನೆ. ಶನಿ ಆಲ್ರೆಡಿ ನೋಡ್ತಾ ಇದ್ದಾನೆ, ಮುಂದಿನ ಮನೆಯನ್ನು ನೋಡ್ತಾ ಇದ್ದಾನೆ. 3 ತಿಂಗಳ ಮುಂಚೆ ದೃಷ್ಟಿ ಬೀಳುತ್ತೆ ಅಂತ ಜ್ಯೋತಿಷ್ಯದಲ್ಲಿ ಒಂದು ವಾಕ್ಯ ಇದೆ. ಶನಿ ವೃಶ್ಚಿಕ ರಾಶಿಯಿಂದ ಧನುಸ್ಸನ್ನು ನೋಡ್ತಾನೆ, ಅಲ್ಲಿಗೆ ಮಿತ್ರಸ್ಥಾನ. ಆ ಶನಿ ಎಷ್ಟು ಅಂದರೆ ನಿರಾಳ, ಮೋಸ, ವಂಚನೆ, ದಗ, ಅನ್ಯಾಯ, ಅಕ್ರಮ ಅನ್ನತಕ್ಕಂಥದ್ದು ಇರೋದಿಲ್ಲ. ಅದು ಗುರು ಇರ್ತಕ್ಕಂಥ ಜಾಗದಲ್ಲಿ ಗುರುವನ್ನು ಶನಿ ನೋಡ್ತಾ ಇದ್ದಾಗ ಇವೆಲ್ಲವೂ ಬರ್ತದೆ. ಯಾವುದನ್ನು ನಂಬಬೇಕು ಬಿಡಬೇಕು ಅನ್ನತಕ್ಕಂಥ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಕರಾರುವಕ್ಕಾಗಿ ಇಲ್ಲಿರ್ತಕ್ಕಂಥ ಏನು 11ನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ 1950 11 ಗಂಟೆಯಲ್ಲಿ ಗುಜರಾತ್ನಲ್ಲಿ ಹುಟ್ಟಿದ್ದಾರೆ. ಇವ್ರದ್ದು ವೃಶ್ಚಿಕ ರಾಶಿ ಅನ್ನತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ದಿನಾಂಕ ವಾಸ್ತವತೆಯಾದರೆ ನಂಬಲೇಬೇಕು. ಖಂಡಿತವಾಗಿ ಅಪಮೃತ್ಯುವಾಗಲಿ ಕಂಟಕವಾಗಲಿ ಯಾವುದೂ ಇಲ್ಲ. ಯಾರಾದ್ರೂ ಇದು ಇದೆ ಅಂದಿರ್ತಕ್ಕಂಥದ್ದೇ ಮೀಡಿಯಾಗೆ ಬಂದು ವಿದ್ಯಾವಂತರ ಮುಂದೆ ಬಂದು ಸಾಬೀತು ಮಾಡಬೇಕು. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ. ನರೇಂದ್ರ ಮೋದಿ ಅವ್ರದ್ದು ಲಗ್ನ ಯಾವುದು, ರಾಶಿ ಯಾವುದು? ಅಷ್ಟಮಾಧಿಪತಿ ಬುಧ. ಲಗ್ನಕ್ಕೆ ಜನ್ಮದಲ್ಲಿ ಅಷ್ಟಮಾಧಿಪತಿ ಉಚ್ಚನಾಗಿದ್ದಾನೆ. ಯಾರ ಜೊತೆಯಲ್ಲಿ? ಸೂರ್ಯನ ಜೊತೆ ಇದ್ದಾನೆ. ಹೇಗೆ ಬರುತ್ತೆ ಅಪಮೃತ್ಯು? ಶನಿ ಮೃತ್ಯುಕಾರಕ, ಆರೋಗ್ಯಕ್ಕೆ ದೇವತೆ. ಅವನಲ್ಲಿದ್ದಾನೆ ಸಿಂಹರಾಶಿಯ ಕೇಂದ್ರದಲ್ಲಿ ಇದ್ದಾನೆ ಲಗ್ನಕ್ಕೆ. ಅವನು ಕುಂಭವನ್ನು ನೋಡ್ತಾನೆ. ಕುಂಭವನ್ನು ನೋಡಿದಾಗ ಅವ್ರು ಹೇಳಿದ್ರು 90 ವರ್ಷ ತುಂಬಿದ ಮೇಲೆ ಅವರಿಗೆ ಮೃತ್ಯು ಅಂತ ಹೇಳ್ಬೋದು. ಕಲ್ಲೆತ್ತಾಕಿದ್ರು ಸಾಯಲ್ಲ. ಆಗ್ಲೇ ಹೇಳಿದ್ರು ಕಲ್ಲೆತ್ತಾಕಿದ್ರು ಏನೂ ಆಗಲ್ಲ. ಇದೊಂದು ರೀತಿಯ ಸಮಾಧಾನ ನಿಜಕ್ಕೂ ಕೂಡ. ಆದ್ರೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಏನಾದ್ರೂ ಸೋಲಾಗುತ್ತಾ ಅವರಿಗೆ? ಅಂದ್ರೆ ಈಗಿರುವಂತಹ ಬೆಳವಣಿಗೆಗಳಿದ್ದಾಗ ನೋಟ್ ಬ್ಯಾನ್ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಬಹಳಷ್ಟು ಪರವಿರೋಧದ ಚರ್ಚೆ ನಡೀತಾ ಇದೆ. ನಂತರ ಮುಂದೇನಾಗಬಹುದು, ನಿಜಕ್ಕೂ ಕೂಡ ಅದರಲ್ಲಿ ಅವರಿಗೆ ಗೆಲುವು ಸಿಗುತ್ತಾ? ಅಂದ್ರೆ ಕಾಳಧನಿಕರನ್ನ ಮಟ್ಟ ಹಾಕುವಂತಹ ಆ ಹೆಜ್ಜೆ ಏನಿದೆ ಅದು ಯಶಸ್ಸನ್ನು ತಂದು ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಇರೋದ್ರಿಂದ ಸೋಲೇನಾದ್ರು ಆಗುವ ಸಂಭವ ಇದೆಯಾ ಯಾವುದಾದ್ರೂ ವಿಚಾರಕ್ಕೆ? ಈಗ ಪ್ರಸ್ತುತವಾಗಿ ಅವರಿಗೆ ಚಂದ್ರದಶ ಶನಿಭುಕ್ತಿ ನಡೀತಾ ಇದೆ. ಈ ದಿಟ್ಟಿನಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಮಾನಸಿಕ ಖಿನ್ನತೆ ಕೊಡೋಕ್ಕಾಗ್ಬೋದು, ಅಂದರೆ ಪ್ರೆಷರ್ಗಳಿಗೆ ಸಿಕ್ಕಾಕ್ಕೊಳ್ಬಹುದು. ಅಷ್ಟು ಒಂದು. ನಾನು ಆಗಲೇ ಹೇಳಿದಾಗೆ ಅವರ ಆರೋಗ್ಯ ದೃಷ್ಟಿಕೋನದಲ್ಲಿ ಲಂಗ್ಸನ್ನು ಬಹಳ ಚೆನ್ನಾಗಿ ನೋಡ್ಕೋಬೇಕೀಗ. ಬಹಳ ಒಂದು ಉಸಿರಾಟದ ಕ್ರಮವನ್ನು ಅವಳು ಸ್ಥಿತಿವನ್ನು ತಂದಿಟ್ಕೋಬೇಕು. ಯಾಕೆಂದರೆ ನಮ್ಮ ಶರೀರ ಮಾನಸಿಕ ಸುಸ್ಥಿತಿಯಲ್ಲಿ ಇರಬೇಕು ಅಂದರೆ ನಮಗೆ ಆಕ್ಸಿಜನ್ ಸಪ್ಲೈ ಟು ದಿ ಬ್ರೈನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಮ್ಮ ಬ್ರೀದಿಂಗ್ ಎಕ್ಸರ್ಸೈಸನ್ನು ನಾವು ಬಹಳ ಸೂಕ್ಷ್ಮವಾಗಿ ನಾವು ಅದನ್ನು ಬಲಪಡಿಸ್ಕೊಳ್ತಾ ಹೋದರೆ ಮಾನಸಿಕ ಸದೃಢತೆ ಅಂತೂ ಖಂಡಿತ ಬರುತ್ತೆ. ನಾನು ಆಗಲೇ ಹೇಳಿದೆ, ಇವರಿಗೆ ತೊಂದರೆ ಆಗ್ತಕ್ಕಂಥದ್ದು ಏನಂದ್ರೆ, ಈಗ ಪಿತೂರಿಗಳನ್ನು ಮಾಡ್ಬೋದು. ಯಾಕಂದ್ರೆ ಲಗ್ನಾಧಿಪತಿ ಆಗಿರ್ತಕ್ಕಂಥ ಕುಜ ಏನು ಮಾಡ್ತಾನೆ, ಚತುರ್ಥದಲ್ಲಿ ಕುಂಭದಲ್ಲಿ ಬಂದು ಕೂತ್ಕೊಂಡು ರಾಹು ಜೊತೆ ಸಂಯೋಗ ಆಗಿ ಕೇತು ಜೊತೆ ಸಂಯೋಗ ಆಗಿದೆ, ಇವರು ದೃಷ್ಟಿಕೋನದಲ್ಲಿ ಬಿದ್ದಿದ್ದಾನೆ. ಸೊ ಅದರಿಂದ ಏನಾಗುತ್ತೆ, ಬೇರೆಯವರು ಪಿತೂರಿಗಳನ್ನು ಇವರ ವಿರುದ್ಧ ಆರೋಪಗಳನ್ನು ಮಾಡಿ ಯಾವುದಾದ್ರೂ ರೀತಿಗಳಲ್ಲಿ ಇವರನ್ನು ಸಿಕ್ಕಿಸ್ಲಿಕ್ಕೆ ಪ್ರಯತ್ನ ಮಾಡಬಹುದು. ಅದನ್ನ ಬಿಟ್ಟರೆ ಯಾವ ರೀತಿಯ
ತೊಂದರೆಗಳು ಆಗಲ್ಲ. ಇನ್ನು 45 ದಿವಸ ಆದ ತಕ್ಷಣನೇ 40ರಿಂದ 45 ದಿವಸ ಆದ ತಕ್ಷಣನೇ ಅವನೇನು ಮಾಡ್ತಾನೆ, ಮೀನರಾಶಿಗೆ ಬರ್ತಾನೆ. ಮೀನರಾಶಿಗೆ ಬಂದಾಗ ಕುಜ ಏನು ಮಾಡ್ತಾನೆ, ಬಲಿಷ್ಠನಾಗ್ಬಿಡ್ತಾನೆ, ಶತ್ರುಗಳು ನಿಗ್ರಹ ಮಾಡಿಬಿಡ್ತಾರೆ, ವಿಲ್ ಪವರನ್ನು ಕೊಟ್ಬಿಡ್ತಾನೆ ಭಗವಂತ. ಯಾತಕ್ಕೆ ಅಂತಂದ್ರೆ ಲಗ್ನ ಆ ಪಂಚಮ ಸ್ಥಾನವನ್ನು ಪೂರ್ವ ಪುಣ್ಯ ಸ್ಥಾನದಲ್ಲಿ ಕುಜ ಬಂದು ಕೂತ್ಕೊಂಡಾಗ ಗುರು ಏನು ಮಾಡ್ತಾನೆ, ಕನ್ಯಾ ರಾಶಿಯಿಂದ ಕೂತ್ಕೊಂಡು ಕುಜನನ್ನು ನೋಡ್ತಾನೆ, ಗುರುಮಂಗಳ ಮಹಾಯೋಗ ಬಂದ್ಬಿಡುತ್ತದೆ. ಅವಾಗ ಬಹಳ ಬಲಿಷ್ಠವಾಗಿರತಕ್ಕಂಥ ಮನೋಸ್ಥಿತಿ ಬಂದಿರುತ್ತೆ. ಶತ್ರುಗಳನ್ನು ನಿಗ್ರಹ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನ ಭಗವಂತ ಅವರಿಗೆ ಕೊಡ್ತಾನೆ. ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಕಂಡು ಬರ್ತಾ ಇದೆ. ಒಂದು ದಯಮಾಡಿ, ಇದು ಏನು ಅಂದ್ರೆ ನರೇಂದ್ರ ಮೋದಿ ಅವರ ಜಾತಕ 4 ಜನ ಹೇಳ್ತಾ ಇದೀವಿ, ಕೊಟ್ಟಿರ್ತಕ್ಕಂಥ ದಿನಾಂಕ ಇದು ವಾಸ್ತವತೆ ಇದ್ರೆ ಮಾತ್ರ ನಾವು ಹೇಳೋದು ಮಾತ್ರ ಸತ್ಯ. ಖಂಡಿತವಾಗಿ ಅವರಿಗೆ ಅಪಮೃತ್ಯು ಇಲ್ಲ, ಕಂಟಕವಿಲ್ಲ, ಇದು ಕರಾರುವಕ್ಕಾಗಿ ಹೇಳ್ತಾರೆ. ನಾನಿಲ್ಲಿ ನಮ್ಮ ಸೋಮಯಾಜಿ ಸರ್ ಹೇಳ್ತಾ ಇರೋ ಲೆಕ್ಕಾಚಾರದಲ್ಲಿ ನೋಡಕ್ ಹೋದಾಗ ಇದು ಕರಾರುವಕ್ಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಸರಿ ಕೆಲವರು ಇದನ್ನು ತುಲಾ ಲಗ್ನ ಅಂತಾರೆ, ಕೆಲವರು ವೃಶ್ಚಿಕ ಲಗ್ನ ಅಂತಾರೆ. ಆದ್ರೆ ವೃಶ್ಚಿಕ ಲಗ್ನದ ಬೇಸಿಸ್ ಅಲ್ಲಿ ನೋಡಿದಾಗ ಅವರು ಜನ್ಮ ದಿನಾಂಕದಿಂದ ಇಲ್ಲಿವರೆಗೂ ಯಾವ ಅಭಿವೃದ್ಧಿ ಆಯ್ತು, ಏನೇನು ಚೇಂಜಸ್ ಆಯ್ತು, ಅವೆಲ್ಲವೂ ಕೂಡ ಈ ಜಾತಕಕ್ಕೆ ಪೂರಕವಾಗಿದೆ. ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಸೋಮಯಾಜಿ ಸರ್ ಇದು ಕನ್ಫ್ಯೂಸ್ ಆಗೋಷ್ಟೇ ಇಲ್ಲ. ಇದು ಕರೆಕ್ಟ್ ಆಗಿರೋದ್ರಿಂದಲೇ ನಾವು ಕರೆಕ್ಟ್ ಆಗಿ ಹೇಳ್ತಾ ಇದೀವಿ, ಯಾವುದೇ ಪ್ರಾಬ್ಲಮ್ ಇಲ್ಲ. ಖಂಡಿತವಾಗಿ ಅಪಮೃತ್ಯು ಜೊತೆಗೆ ಇನ್ನು 12 ವರ್ಷ ಇದನ್ನ ಪಾರ್ ಮಾಡ್ಕೊಂಡ್ಬಿಟ್ರೆ 12 ವರ್ಷ ಸಮಸ್ಯೆ ಇಲ್ಲ ಅಂತ ಮಾತನ್ನ ಹೇಳಿದ್ರು. ಅಂದ್ರೆ ನಿಜಕ್ಕೂ ಕೂಡ ಅವರಿಗೆ ಮುಂದಿನ ಭವಿಷ್ಯ ಅವ್ರು ನೋಡಿದಾಗ ಹೇಗಿದೆ ಅಂತೇಳಿ ಸಂಕ್ಷಿಪ್ತವಾಗಿ ತಾವು ಹೇಳೋದಾದ್ರೆ. ಸಂಕ್ಷಿಪ್ತವಾಗಿ ವಿಚಾರ ಮಾಡೋದಾದ್ರೆ, ಮೊದಲೇದಾಗಿ ಒಂದು ಸಣ್ಣ ವಿಷಯವನ್ನು ಕ್ಲಾರಿಫಿಕೇಶನ್ ಕೊಟ್ಟು ಮುಂದೆ ಹೋಗ್ತೀನಿ ನಾನು. ಒಂದು ವೇಳೆ ಸರಿಯಾಗಿದೆ, ಇದೇ ಥರ ಇರಬೇಕು, ನಮ್ಮ ಬಸವರಾಜ್ ಅವರು ಹೇಳಿದ ಹಾಗೆ, ನಮ್ಮ ಸೋಮಯಾಜಿ ಅವರು ಹೇಳಿದ ಹಾಗೆ ಎಲ್ಲರ ಅಭಿಮತನೂ ಅದೇ ಇದೆ. ಅದನ್ನ ಬಿಟ್ಟು ಪ್ರಶ್ನೆ ಕುಂಡಲಿ ಅಂತ ಒಂದು ಹಾಕ್ತೀವಿ ನಾವು. ಸಮಯಕ್ಕೆ ನಾವೊಂದು ಪ್ರಶ್ನೆಯನ್ನ ಮಾಡಿಕೊಂಡು ಆ ಕುಂಡಲಿ ಪ್ರಕಾರ ಪ್ರಶ್ನೆಯ ಮಾರ್ಗದಲ್ಲಿ ನಾವು ಹೋದಾಗ ಈಗ ಅವರಿಗೆ ಯಾವುದೇ ವಿಧವಾದ ಕಂಟಕಗಳು ಇಲ್ಲ. ಮೊದಲನೇದಾಗಿ ಇನ್ನೂ ಒಂದು ವಿಷಯವನ್ನು ಹೇಳಬೇಕಾದ್ರೆ, ಇವಾಗ ನಿಮಗೆ ನಮಗೆಲ್ಲರಿಗೊಂದು ದೊಡ್ಡ ಆಘಾತಕಾರಿ, ನಮಗೆ ಅಂದ್ರೆ ಏನಾಯ್ತು, ಜನಸಾಮಾನ್ಯರಿಗೆ ಅಂತ ಕೆಲವೊಂದು ಜನ ಹೇಳ್ತಾರೆ, ಆದರೆ ಕಾಳಧನಿಕರಿಗೆ ಒಂದು ಆಘಾತಕಾರಿ ವಿಷಯ ನವೆಂಬರ್ 8ನೇ ತಾರೀಕು ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ, ಸೆಪ್ಟೆಂಬರ್ 12ನೇ ತಾರೀಕಿನ ನಂತರದ ದಿನಗಳಲ್ಲಿ ಇದೇ ವಿಧವಾದಕ್ಕಂಥ ಮತ್ತೆ ಒಂದು ಎಫೆಕ್ಟು ಕೊಡ್ತಾರೆ ಜನಗಳಿಗೆ. ಇನ್ನೂ ನಿರ್ದಿಷ್ಟವಾದಂತಹ, ಇನ್ನೂ ಕಠೋರವಾದಂತಹ ನಿರ್ಧಾರವನ್ನು ನಮ್ಮ ಭಾರತದ ಅಭಿವೃದ್ಧಿಗಾಗಿ ತೆಗೆದುಕೊಳ್ತಕ್ಕಂತಹ ಪ್ರಸಂಗಗಳೇ ಜಾಸ್ತಿ ಇದೆ. ಇನ್ನು ಭಾರತ ದೇಶವನ್ನ ಸುಸ್ಥಿತಿಗೆ ತರತಕ್ಕಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಮೊದಲನೇದು. ಇನ್ನ ಸಾಮಾನ್ಯವಾಗಿ ನಾವು ನೋಡ್ತಾ ಹೋದಾಗ ನೀವು ಕೇಳಿದ ಹಾಗೆ ಮೊದಲು ಯಾವುದೇ ವಿಧವಾದ ಕಂಟಕಗಳು ಸರ್ವಥಾ ಅವರಿಗಿಲ್ಲ. ಮೊದಲನೇದಾಗಿ 2021 ಅತ್ಯುತ್ತಮವಾದಂತಹ ಪ್ರಸಂಗಗಳು ಇದೆ. ಅದಾದ ನಂತರದಲ್ಲಿ 2021 ಅಕ್ಟೋಬರ್ ತಿಂಗಳು 12ನೇ ತಾರೀಕಿನಿಂದ ಏನಾಗ್ತಾ ಇದೆ, ಅವರಿಗೆ ಕುಜ ಮಹರ್ದಶೆ ಪ್ರಾರಂಭ ಆಗುತ್ತೆ. ಆ ಕುಜ ಮಹರ್ದಶೆ ಪ್ರಾರಂಭ ಆದಾಗ್ಲೂ ಕೂಡ ಅವರಿಗೆ ಸಣ್ಣ ಪುಟ್ಟ ಮಾತಿನ ಚಕಮಕಿಯ ತೊಂದರೆಗಳಾಗಬಹುದೇ ಹೊರತು ಅವುಗಳನ್ನು ಎದುರಿಸುವ ಸಾವಿರಾರು ಪಟ್ಟು ಶಕ್ತಿ ಇವ್ರ ಜಾತಕಕ್ಕಿದೆ. ಹಾಗಾಗಿ ಅದು ಬಹಳ ಸಣ್ಣ ಪ್ರಮಾಣದ ಮೈನರ್ ಆಗಿ ಕಾಣ್ತದೆ ಹೊರತು ಯಾವುದೇ ವಿಧವಾದ ತೊಂದರೆ ಇಲ್ಲ. 2028 ಯಾವುದೇ ವಿಧವಾದಕ್ಕಂತಹ ತೊಂದರೆಗಳು ಸರ್ವಥಾ ಇಲ್ಲ ಅಂತ ನಾವು ಹೇಳ್ಬೋದು. 2028 ಅಕ್ಟೋಬರ್ 12ನೇ ತಾರೀಕಿನವರೆಗೂ ಯಾವುದೇ ವಿಧವಾದ ತೊಂದರೆಗಳಾಗಲ್ಲ ಸರ್ವಥಾ. ಥ್ಯಾಂಕ್ ಯು ತಮ್ಮ 4ವರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಬಹುಶಃ ಕಂಟಕವಿದೆಯಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಏನಿತ್ತು, ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ. ನಿಜಕ್ಕೂ ವೀಕ್ಷಕರೇ, ಇಲ್ಲಿರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಅಂತಂದ್ರೆ, ನಮ್ಮ ದೇಶದ ಪ್ರಧಾನಿ ಉನ್ನತ ಸ್ಥಾನದಲ್ಲಿರುವಂಥವರು ಪ್ರಧಾನಿ ಮೋದಿಗೆ ಕಂಟಕ ಅಂತಂದಾಗ ಜನಸಾಮಾನ್ಯರಲ್ಲೂ ಒಂದು ರೀತಿಯಾದಂತಹ ಆತಂಕ ಸೃಷ್ಟಿಯಾಗುತ್ತೆ. ಆದರೆ ಕಂಟಕ ಅನ್ನೋದು ಮುಂದೆ ಕಾದಿದೆ ಭ್ರಷ್ಟರಿಗೆ ಮಾತ್ರ, ಆದರೆ ಮೋದಿಗಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ನಮ್ಮ ಅತಿಥಿಗಳು. ಇದು ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.